ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರಿ, ಬಾ ರವಿ, ಕೂತ್ಕೋ. ಅಯ್ಯೋ ಬಂಗಾರಿ, ಕೂತ್ಕೊಳ್ಳೋದು ಹಾಗಿರ್ಲಿ. ನಿಂಗೆ ವಿಷಯ ಗೊತ್ತಾಯ್ತಾ? ಇದು ಭಾವನ ಹನಿಮೂನ್ಗೆ ಅಂತ ಫಾರಿನ್ಗೆ ಕಳಿಸ್ತಾ ಇದ್ದಾರಂತೆ. ಗೊತ್ತಾಯ್ತು ರವಿ. ಅವಳು ಮಿಡಲ್ ಕ್ಲಾಸ್ ಲೈಫಲ್ಲಿ ಇದೆಲ್ಲ ಎಲ್ಲಿ ನೋಡೋಕ್ಕಾಗ್ತಿತ್ತು? ಹೇಗೋ ಹೋಗ್ಲಿ ಬಿಡು. ಇದೇನಿದು ಒಂದೇ ಮಾತಲ್ಲಿ ಮುಗಿಸ್ಬಿಟ್ಲಲ್ಲ. ಏನ್ ರವಿ ಸೈಲೆಂಟ್ ಆಗ್ಬಿಟ್ಟೆ? ಅಲ್ಲ, ಸಿದ್ದು ಭಾವನ ಲೈಫ್ ಚೆನ್ನಾಗಾಗ್ತಿದೆ ಅಂತ ಗೊತ್ತಾದ್ಮೇಲೂ ನೀ ಅದಕ್ಕೆ ರಿಯಾಕ್ಟ್ ಮಾಡಿಲ್ವಲ್ಲ, ಅದಕ್ಕೆ ಯಾಕೆ ಬಂಗಾರಿ, ಏನು ಸಮಾಚಾರ? ರವಿ, ಅವಳು ಅವಳ ಜೀವನ ಅಂತ ಬ್ಯುಸಿ ಆಗ್ಬಿಟ್ರೆ ನಮ್ಮ ತಂಟೆಗೆ ಖುಷಿ ತಂಟೆಗೆ ಬರಲ್ಲ. ನಾವು ನೆಮ್ಮದಿಯಾಗಿರ್ಬೋದು. ಅದಕ್ಕೆ ಎಲ್ಲಾದರೂ ಹೋಗ್ಲಿ, ಹೇಗಾದರೂ ಹೋಗ್ಲಿ, ನಮ್ಮ ನೆಮ್ಮದಿ ನಮ್ಗೆ ಇಂಪಾರ್ಟೆಂಟ್ ಅಷ್ಟೇ. ಹೌದು ಬಂಗಾರಿ, ನೀನು ಹೇಳೋದು ನಿಜಾನೇ. ಅಲ್ಲ, ಇವಳಿಗೆ ಭಾವನ ವಿಷಯ ಹೇಳಿದ್ರೂ ಸುಮ್ಮನೆ ಆಗೋದ್ಲಲ್ಲ, ಇದು ಹೆಂಗೆ ಅಂತ? ಇವರಿಬ್ಬರು ಸೇರ್ಕೊಂಡು ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ತಿರ್ಬೋದಾ? ನನಗೆ ಯಾಕೋ ಡೌಟ್ ಹೊಡಿತಿದೆಯಲ್ಲ. ಇನ್ ಕೇಸ್ ಇವರಿಬ್ಬರು ಬೇರೆ ದಾರಿಯಿಂದ ಆಕ್ಸಿಡೆಂಟ್ ಬಗ್ಗೆ ತಿಳ್ಕೊಂಡ್ರೆ, ಅದ್ರ ಹಿಂದೆ ಇರೋದು ನಾನೇ ಅಂತ ಗೊತ್ತಾಗೋದ್ರೆ, ಓ ಮೈ ಗಾಡ್, ನನಗೆ ಕಷ್ಟ ಆಗೋದು. ಇದಕ್ಕೆ ಆ ಸಿದ್ದುನೂ ಸಪೋರ್ಟ್ ಮಾಡ್ತಾನೆ. ಅದಕ್ಕೆ ಮೊದಲು ಆ ಭಾವನಾ ಸಿದ್ದುನ ದೂರ ಮಾಡಬೇಕು. ಆಮೇಲೆ ಆದಷ್ಟು ಬೇಗ ನನ್ನ ಬಂಗಾರಿ ನನ್ನ ಮಾತು ಕೇಳೋ ಹಾಗೆ ಮಾಡಬೇಕು. ಹೇಳಿ ಸಿಂಚು. ಏನ್ ಹೇಳಿ? ಏನಿದೆ ಹೇಳೋದಕ್ಕೆ? ಯಾಕೆ ಸಿಂಚು, ಏನಾಯ್ತು? ಅಲ್ಲಮ್ಮ, ಆ ಭಾವನನ ನೀನ್ ಇಷ್ಟ ಬೇಗ ಸೊಸೆ ಅಂತ ಒಪ್ಕೊಂಡ್ಬಿಟ್ಯಾ? ಮೊದ್ಲೆಲ್ಲ ನನ್ಗೆ ಅವಳು ನೆರಳು ಕಂಡನೆ ಆಗಲ್ಲ ಅಂತಿದ್ದೆ, ಈಗ ಹೇಗಮ್ಮ ಮನ್ಸು ಬದಲಾಯಿಸಕ್ ಸಾಧ್ಯ? ಇಲ್ಲ ಸಿಂಚು, ಅದು ಮಾತ್ರ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅಲ್ಲೇನ್ ಆಗ್ತಿದ್ಯೋ ನನ್ಗೊಂದು ಅರ್ಥನೇ ಆಗ್ತಿಲ್ಲ. ಇಲ್ಲಮ್ಮ, ನನ್ಗೆ ಯಾಕೋ ನಿನಗೂ ಆ ಭಾವನನ್ ಕಂಡ್ರೆ ಇಷ್ಟ. ನನ್ನ ಹತ್ರ ಮಾತ್ರ ಸುಳ್ಳು ಹೇಳಿ ನಾಟಕ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಏನ್ ಮಾತಾಡ್ತಾ ಇದೀಯ ಸಿಂಚು? ಇನ್ನೇನಮ್ಮ, ನಿನಗ್ ಗೊತ್ತಿಲ್ಲದೆ ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ. ನಿನಗೆ ಇಷ್ಟ ಇಲ್ಲ ಅಂದ್ಮೇಲೆ ಹೊರಗಡೆ ಹೋಗಕ್ ಹೇಗಮ್ಮ ಪರ್ಮಿಷನ್ ಕೊಟ್ಟೆ? ಹೊರಗಡೆ ಹೋಗ್ತಾ ಇದ್ದಾರಾ? ಎಲ್ಲಿಗಮ್ಮ? ಪಾಪ, ಹೊಸದಾಗಿ ಮದ್ವೆ ಆಗಿದ್ದಾರಲ್ಲ ನವ ದಂಪತಿಗಳು, ಮೋಸ್ಟ್ಲಿ ಹನಿಮೂನ್ಗೆ ಹೋಗ್ತಿರ್ಬೇಕು. ನೀವೆಲ್ಲ ಅದಕ್ಕೆ ಸಪೋರ್ಟು ಮಾಡ್ತಾ ಇದ್ದೀರಂತೆ. ಸಿಂಚು, ನನಗೆ ನಿಜವಾಗ್ಲೂ ಈ ವಿಷಯನೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಈ ಮನೇಲಿ ಇದೆಲ್ಲ ನಡೀತಿದ್ಯಾ? ಏನಮ್ಮ, ನಿನಗೆ ಈ ವಿಷಯ ಗೊತ್ತಿಲ್ವಾ? ನೋಡಿದ್ದೆ ಎಷ್ಟು ಕಿಲಾಡಿ ಇದ್ದಾಳೆ. ಅಣ್ಣನೂ ಅಪ್ಪನೂ ಅವಳು ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ, ನೀನ್ ದಯವಿಟ್ಟು ಹುಷಾರಾಗಿರು, ಇಲ್ಲಾಂದ್ರೆ ನಿನ್ನೂ ಕೈಗೊಮ್ಮೆ ಮಾಡ್ಕೊಂಡ್ಬಿಡ್ತಾಳೆ. ಅವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡು, ಇಲ್ಲಾಂದ್ರೆ ಆ ದಿನ ಏನೇನ್ ಮಾಡ್ತಾಳೋ ಏನೋ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸಿಂಚು, ಅತ್ತೆ, ಏನಾಯ್ತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇವರಿಬ್ಬರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರಂತೆ. ನನಗೆ ವಿಷಯ ಗೊತ್ತಿಲ್ಲ. ಯಾಕೆ ಬೇಕಿತ್ತು ಇವರಿಬ್ಬರಿಗಿದೆಲ್ಲ? ಎಲ್ಲಿ ಹೋಗ್ತಾ ಇದ್ದಾರಂತೆ ಅತ್ತೆ ಇವರಿಬ್ರು? ನನಗೆ ಗೊತ್ತಿದ್ರೆ ತಾನೇ ನಿನಗೆ ಹೇಳಕ್ಕೆ. ಅದೇನೋ ಮದುವೆ ಆದಾಗಿಂದ ಎಲ್ಲೋ ಹೋಗ್ಲಿಲ್ವಂತೆ, ಅದಕ್ಕೆ ಹೋಗ್ತಾ ಇದ್ದಾರಂತೆ.
ಈ ಮನೇಲಿದ್ದು ಇಲ್ಲೇನ್ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ಮನೇಲಿ ನಡೆಯೋ ವಿಷಯ ನನಗೆ ಗೊತ್ತಿಲ್ಲ. ನೋಡು ನನ್ನ ಕರ್ಮನ. ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಅಂತಂದ್ರೆ ಹನಿಮೂನ್ಗೇನಾದರೂ? ಹಾಗಾದ್ರೆ ಇವರು ಹಾಲಿಡೇ ಪ್ಯಾಕೇಜ್ ನೋಡ್ತಾ ಇದ್ದಿದ್ದು ನಮ್ಗಲ್ಲ, ಆ ಸಿದ್ದು ಮತ್ತೆ ಭಾವನಾಗ. ಚಿನ್ನಮರಿ, ನೀವು ಮೊದಲಿನ ಥರ ನಗ್ನಗ್ತಾ ಇರೋದು ಯಾವಾಗ? ನಿಮ್ಮನ್ನು ಈ ಪರಿಸ್ಥಿತಿ ನೋಡೋಕ್ಕೆ ನನಗೆ ಆಗ್ತಾ ಇಲ್ಲ ಚಿನ್ನಮರಿ. ನೀವು ಮೊದಲಿನ ಹಾಗೆ ನಗ್ನಗ್ತಾ ಸಂತೋಷವಾಗಿರಬೇಕು. ನಾನು ಅದಕ್ಕೆ ಏನು ಮಾಡೋಕೆ ಬೇಕಾದ್ರೂ ತಯಾರಾಗಿದ್ದೀನಿ. ಅದು ಏನು ಮಾಡಲಿ ನೀವೇ ಹೇಳಿ. ಹೇಳ್ಬೇಡಿ ನೋಡಿ, ನಿಮ್ಗಿನ್ನೂ ತುಂಬ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ದಯವಿಟ್ಟು ಮಲ್ಕೊಳ್ಳಿ. ಈ ಥರ ಪಕ್ಕ ಕೂತ್ಕೊಂಡ್ರೆ ನಿದ್ದೆ ಎಲ್ಲಿ ಬರುತ್ತೆ? ಭಯ ಆಗುತ್ತಷ್ಟೇ. ಯಾಕೆ ಕೂತಿದ್ದೀರಾ ಇಲ್ಲಿ? ನಿದ್ದೆ ಬರಲಿಲ್ಲ ನನಗೆ, ಅದಕ್ಕೆ ನಿಮ್ಮನ್ನು ನೋಡ್ತಾ ಕೂತಿದ್ದೆ ಅಷ್ಟೇ. ಡಾಕ್ಟ್ರು ಬಂದಾಗ ನೀವು ಇಲ್ಲೇ ಇದ್ದರೆ ಹುಷಾರಾಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲರೂ ಹೊರಗೆ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು ಅಂತ ಹೇಳಿದ್ದಾರೆ. ಹೇಳಿ, ಇಷ್ಟವಾದ ಜಾಗ ಯಾವುದು? ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ಕೇಳಕ್ಕೆ ಹೇಗ್ರಿ ಮನ್ಸು ಬರುತ್ತೆ ನಿಮ್ಗೆ? ನಮ್ ಜೀವನನ ಹಾಳು ಮಾಡಿರೋದು ಸಾಲದು ಅಂತ ಇವಾಗ ಬೇರೆ ಕಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ? ಅದೆಲ್ಲ ಸರಿ ಮಾಡ್ಬೋದು ಅನ್ಕೊಂಡಿದ್ದೀರಾ? ನೀವು ಏನು ಬೇಕಾದರೂ ಹೇಳಿ ಚಿನ್ನಮರಿ, ನೀವು ಎಷ್ಟು ಬೇಕಾದ್ರೂ ಕೋಪ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಚುಚ್ಚಿ ನಿಮ್ಮ ಮಾತುಗಳಿಂದ. ಆದರೆ ನನಗೆ ನೀವು ಮುಖ್ಯ. ನಿಮ್ಮ ಸುಖ ಮುಖ್ಯ, ಸಂತೋಷ ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ. ನಾನು ಹೇಳಿದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಆದರೆ ನಾನು ಹಾಗೆ ಮಾಡ್ತಿಲ್ಲ ಅಲ್ವಾ? ನಿಮ್ಗೆ ಇಷ್ಟವಾದ ಜಾಗ ಯಾವುದು ಹೇಳಿ, ಎಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನ್ ಎಲ್ಲಿಗೂ ಬರ್ತಾ ಇಲ್ಲ, ಅದ್ರಲ್ಲೂ ನಿಮ್ ಜೊತೆ ಮೊದ್ಲೇ ಬರಲ್ಲ. ನೋಡಿ, ನೀವು ಸಂತೋಷವಾಗಿರ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ. ಯಾಕೆ ಹೀಗಾಡ್ತಾ ಇದ್ದೀರಾ ನೀವು? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಓಹ್, ನನ್ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ಹೌದು, ಮಾಡ್ತೀನಿ. ಹಾಗಿದ್ರೆ ಕಳ್ಕೊಂಡಿರೋ ನನ್ ಮಗುನ ವಾಪಸ್ ಕೊಡಿ. ಆವಾಗ ನಿಮ್ ಎಲ್ಲ ತಪ್ಪುಗಳನ್ನ ನಾನೇ ಕ್ಷಮಿಸ್ತೀನಿ. ಆಗುತ್ತಾ ನಿಮ್ ಕೈಲಿ? ಆಗುತ್ತಾ? ಆಗಲ್ಲ ತಾನೆ? ಅದು ಆಗಲ್ಲ ಅಂದ್ಮೇಲೆ ಇದು ಹಾಗೇನೆ ಆಗಲ್ಲ. ನಾನ್ ನಿಮ್ ಜೊತೆ ಎಲ್ಲಿಗೂ ಬರಲ್ಲ. ದಯವಿಟ್ಟು ನನ್ನ ಕೇಳೋದನ್ನ ಬಿಟ್ಬಿಡಿ. ನನ್ನಿಂದ ದೂರ ಇರಿ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.